ಇನ್ನು ಬಾಗಲಕೋಟೆ ಗಲಭೆ ಪ್ರಕರಣ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಜಿಲ್ಲಾಡಳಿತ ಭವನದಲ್ಲಿ ನಡೆದ ಸಭೆಯಲ್ಲಿ ಬಂಧಿತ 8 ಜನರ ಪೈಕಿ 7 ಜನ ಅಮಾಯಕರಿದ್ದು ಅವರನ್ನು ಬಿಡುಗಡೆ ಮಾಡುವಂತೆ ಸಚಿವರಿಗೆ ಮುಸ್ಲಿಂ ಮುಖಂಡರು ಮನವಿಯನ್ನು ಸಲ್ಲಿಸಿದರು. ಇತ್ತ ಚರಂತಿ ಮಠದ ಶಿವಾನುಭವ ಮಂಟಪದಲ್ಲಿ ಹಿಂದೂ ಮುಖಂಡರು ಕೂಡ ಸಭೆ ನಡೆಸಿದರು. ಹಿಂದೂ ಕಾರ್ಯಕರ್ತರ ಬಂಧನದ ಕುರಿತು ಕಾನೂನು ಹೋರಾಟದ ಬಗ್ಗೆ ರೂಪುರೇಷೆ ಬಗ್ಗೆ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಎಲ್ಲ ಸಮುದಾಯದ ಜನರು ಶಾಂತಿ ಸಂಯಮದಿಂದ ಇರುವಂತೆ ಕರೆ ಕೊಟ್ಟರು. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಮುನ್ನಡೆಯೋಕೆ ಮನವಿಯನ್ನ ಮಾಡಿದ್ರು. ಶಾಂತಿ ಸಭೆ ಬಳಿಕವೂ ಹಿಂದೂ ಸಂಘಟನೆ ಮುಖಂಡರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಬಾಗಲಕೋಟೆಗೆ ಶಾಸಕ ಯತ್ನಾಳ್ ಭೇಟಿ ನೀಡಲಿದ್ದಾರೆ. ಫೆಬ್ರವರಿ 26ರಂದು ಬೃಹತ್ ಪ್ರತಿಭಟನೆಗೆ ಹಿಂದೂ ಸಂಘಟನೆ ಕರೆ ಕೊಟ್ಟಿದ್ದು, ಮಸೀದಿ ಅಧ್ಯಕ್ಷರು ಸದಸ್ಯರು ಅರೆಸ್ಟ್ ಆಗುವವರೆಗೂ ಹೋರಾಟವನ್ನ ಮುಂದುವರಿಸುತ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಗರದಲ್ಲಿ ಬಿಗುವಿನ ವಾತಾವರಣವಿದ್ದು ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋಡ್, ನಿಕಟಪೂರ್ವ ಎಸ್ಪಿ ಅಮರನಾಥ್ ರೆಡ್ಡಿ, ಸಿಬಿ ರಿಷ್ಯಂತ್, ಗದಗ ಹಾಗೂ ಧಾರವಾಡ ಎಸ್ಪಿಗಳು ಬಾಗಲಕೋಟೆಯಲ್ಲೇ ಬೀಡ್ ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ಟ್ರಯಲ್ ಸಲುವಾಗಿ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ಇದೇ ವೇಳೆ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸೋಕೆ ಆರೋಪಿ ದರ್ಶನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ನಡೆಸೋಕೆ ದರ್ಶನ್ ಮನವಿ ಮಾಡಿದ್ದು, ಇವತ್ತು ಅದರ ವಿಚಾರಣೆಯೂ ಕೂಡ ನಡೆಯಲಿದೆ. ಆದರೆ ದರ್ಶನ್ ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಂದ ಹಾಜರಾಗಲಿದ್ದಾರೆ. ಇನ್ನುಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗ್ತಾರೆ. 5 ಲಕ್ಷ ಪಡೆಯುವಾಗ ಸಿಕ್ಕಿಬಿದ್ದ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಜೈಲಲ್ಲಿ ರಾತ್ರಿ ಕಳೆದಿದ್ದಾರೆ. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದ್ದಾರಂತೆ. ಇದರ ರಾಜಕೀಯ ಕದನವು ಜೋರಾಗಿದೆ. ಶಾಸಕ ಚಂದ್ರು ಲಮಾಣಿ ಜೈಲು ಸೇರಿದ ಹಿನ್ನೆಲೆಯಲ್ಲಿ ಬಿಜೆಪಿ ಅಲರ್ಟ್ ಆಗಿದೆ. ವಿಧಾನಸಭೆ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಪರಾಜಿತ ಬಗ್ಗೆ ಎಚ್ಚರಿಕೆ ವಹಿಸೋಕೆ ಸೂಚನೆ ಕೊಡಲಾಗಿದೆ. ಕಾಂಗ್ರೆಸ್ ಮುಖಂಡರೊಬ್ಬರಿಂದಲೇ ಲಮಾಣಿ ಲಂಚದಲ್ಲಿ ಸಿಲುಕಿದ್ರ ಬಗ್ಗೆ ಆರೋಪವಿದ್ದು, ಹೊಸ ಶಾಸಕರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ಕೊಡಲಾಗಿದೆ. ಈ ರೀತಿ ಕಂಡು ಬಂದ್ರೆ ಟಿಕೆಟ್ ಇಲ್ಲ ಅಂತ ಬಿಜೆಪಿ ನಾಯಕರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ವಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ವಿಚಾರಣಾ ದಿನ ಕೈದಿ ನಂಬರ್ ಅನ್ನು ಕೊಡಲಾಗಿದೆ. 1864 ನಂಬರ್ ಅನ್ನು ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ. ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುವ ಬೈರತಿ ಬಸವರಾಜ್ಗೆ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಲ್ಲಿ ಇರಿಸಲಾಗಿದೆ. ಶಾಸಕ ಬೈರತಿ ಬಸವರಾಜು 2 ಮೊಬೈಲ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ಸಿಐಡಿ ಪ್ರಾಥಮಿಕ ತನಿಖೆ ವೇಳೆ ವಾಟ್ಸ್ಆಪ್ ಸಂದೇಶ ಮತ್ತು ಕೆಲವು ಫೋಟೋಗಳು ಡಿಲೀಟ್ ಆಗಿರೋದು ಪತ್ತೆಯಾಗಿದೆ. ಹೀಗಾಗಿ 2 ಮೊಬೈಲ್ಗಳನ್ನು ಸ್ಕ್ರೀನ್ ಮಿರರ್ ಮಾಡಿಸೋಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗೆಯೇ ಬೈರತಿ ಬಸವರಾಜು ಪಿಎಗಳ ಹೇಳಿಕೆ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕೋಕೆ ಸಿಐಡಿ ಮುಂದಾಗಿದೆ. ಮಹಿಳೆ ಬಗ್ಗೆ ಅಸಭ್ಯ ಮಾತಿನ ಆಡಿಯೋ ಹಿನ್ನೆಲೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ವಿರುದ್ಧ ದೂರು ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವುದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಗಾಯತ್ರಿ ಸೇರಿ ಹಲವು ಮಹಿಳೆಯರು ದೂರನ್ನು ಕೊಟ್ಟಿದ್ದಾರೆ. ಬಸ್ ನಿಲ್ದಾಣದಿಂದ ಪಾದಯಾತ್ರೆ ನಡೆಸಿ ಸಚಿವ ಸುಧಾಕರ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಧಮ್ಕೆ ಸುಧಾಕರ್ ಪೋಸ್ಟರ್ ಅನ್ನು ಇಟ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ರಾಜ್ಯ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಆರೋಪ ಮಾಡಿದ ಬಳಿಕ ಉಲ್ಟಾ ಹೊಡೆದು ಕ್ಷಮೆಯಾಚನೆ ಮಾಡಿದ್ದ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ಧ ಬೆದರಿಕೆ ಪತ್ರ ಕಳಿಸಿದ ಆರೋಪ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ. ಪವಿತ್ರ ಅನ್ನೋರು ಮನೆಗೆ ಬೆದರಿಕೆ ಪತ್ರ ಕಳಿಸಿದ ಆರೋಪದಡಿ ಬಸವೇಶ್ವರನಗರ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ಆಗಿದೆ. ಮೈಲಾರಪ್ಪರ ಮೇಲೆ ಹಾಕಿರುವ ಕೇಸ್ ವಾಪಸ್ ತೆಗೆದುಕೊಳ್ಳೋಕೆ ಒತ್ತಡ ಹೇರಿದ್ದಾರೆ ಅಂತ ಆರೋಪ ಬಂದಿದೆ. ಕಳೆದ 2 ತಿಂಗಳ ಹಿಂದೆ ದೂರು ಕೊಟ್ಟಿದ್ದು ಎನ್ಸಿಆರ್ ಕೂಡ ದಾಖಲಾಗಿತ್ತು. ಇದೀಗ ಕೋರ್ಟ್ ಅನುಮತಿ ಪಡೆದು ಸ್ನೇಹಮಯಿ ಕೃಷ್ಣ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಒಳ ಮೀಸಲಾತಿಗಾಗಿ ಅನುಷ್ಠಾನಕ್ಕೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಇವತ್ತು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮನೆ ಕಚೇರಿ ಬಳಿ ಧರಣಿ ಸತ್ಯಾಗ್ರಹ ನಡೆಯಲಿದೆ. ಬರೋ ಕ್ಯಾಬಿನೆಟ್ ವೇಳೆ ಒಳ ಮೀಸಲಾತಿ ಬಗ್ಗೆ ಸಚಿವ ಡಿ ಸುಧಾಕರ್ ಮಾತನಾಡೋಕೆ ಆಗ್ರಹಿಸಿ ಇವತ್ತು ಧರಣಿಯನ್ನ ಮಾಡಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಸಫಾರಿ ಪುನರಾರಂಭಗೊಂಡಿದೆ. ರೈತ ಸಂಘಟನೆಗಳ ವಿರೋಧದ ಹಿನ್ನೆಲೆಯಲ್ಲಿ ಪೊಲೀಸ್ ಸರ್ಪಗಾವಲಿನೊಂದಿಗೆ ಸಫಾರಿ ಆರಂಭಗೊಂಡಿದೆ. ಬಂಡೀಪುರ ಸಫಾರಿ ಕೇಂದ್ರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. 50% ಮಾತ್ರ ವಾಹನಗಳ ಬಳಕೆಗೆ ಮಾಡಲಾಗಿರುವಂತದ್ದು. ಬೆಳಗ್ಗೆ 6:30ರಿಂದ 9 ಗಂಟೆ ಹಾಗೂ ಸಂಜೆ 3:30ರಿಂದ 6 ಗಂಟೆವರೆಗೆ ಮಾತ್ರ ಸಫಾರಿಗೆ ಅವಕಾಶವನ್ನು ನೀಡಲಾಗಿದೆ.
ಸಫಾರಿ ಪುನರಾರಂಭಗೊಂಡ ಮೊದಲ ದಿನವೇ ಪ್ರವಾಸಿಗರಿಗೆ ವನ್ಯಜೀವಿಗಳ ದರ್ಶನವಾಗಿದೆ. ಒಂದ್ ಕಡೆ ಹುಲಿರಾಯ, ಮತ್ತೊಂದು ಕಡೆ ಆನೆಗಳ ಹಿಂಡು, ಗರೆ ಬಿಚ್ಚಿ ನರ್ತಿಸಿರುವಂತಹ ನವಿಲು, ಬಿಸಿಲು ಕಾಯುತ್ತಿದ್ದ ಆಮೆಗಳು, ಹೀಗೆ ಹತ್ತಾರು ಪ್ರಾಣಿಗಳು, ಪಕ್ಷಿಗಳನ್ನು ಕಂಡು ಪ್ರವಾಸಿಗರು ಖುಷಿಪಟ್ಟರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ನಡುವಿನ ವಾಗ್ವಾದ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾಗಡಿಯ ಚಕ್ರಬಾವಿಯಲ್ಲಿ ಮಾತನಾಡಿರೋ ಶಾಸಕರು, ಡಿಸಿಎಂ ಡಿಕೆಶಿಗೆ ಸಿಎಂ ಸ್ಥಾನ ಸಿಗುವ ವಿಚಾರ ಕೇಳಿ ಕೇಳಿ ನಮಗೂ ಸಾಕಾಗಿ ಹೋಗಿದೆ. ಡಿಕೆಶಿ ಅವರು ಹುಟ್ಟು ಕಾಂಗ್ರೆಸ್ಸಿಗ, ಕಾಂಗ್ರೆಸ್ಗಾಗಿ ಜೈಲಿಗೆ ಹೋಗಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಬೇರೆಯವರ ರೀತಿ ರಾಜಿ ಆಗಿದ್ರೆ ಬಿಜೆಪಿಯಲ್ಲಿ ಏನಾಗ್ತಿದ್ರೋ ಗೊತ್ತಿಲ್ಲ, ಆದ್ರೆ ಅವರು ರಾಜಿ ಆಗಿಲ್ಲ. ಹೀಗಾಗಿ ನಮ್ಮ ನಾಯಕರಿಗೂ ಅವಕಾಶ ಕೊಡಿ ಅಂತ ಹೈಕಮಾಂಡ್ಗೆ ಮನವಿ ಮಾಡ್ತೀನಿ ಅಂತಂದ್ರು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗೊಂದಲ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮಂತ್ರಾಲಯದಲ್ಲಿ ಮಾತನಾಡಿರುವ ಅವರು, ಕಳೆದ 2.5 ವರ್ಷದಲ್ಲಿ ಪ್ರತಿನಿತ್ಯ ಒಂದು ಗ್ಯಾರಂಟಿ ಜಾಹೀರಾತು, ಇನ್ನೊಂದು ಸಿಎಂ ಕುರ್ಚಿ ಜಾಹೀರಾತು, ಇವೆರಡೂ ಪ್ರಮುಖವಾಗಿ ಓಡ್ತಾ ಇದೆ. ರಾಜ್ಯದ ಅಭಿವೃದ್ಧಿ, ರೈತರ ಬೆಳೆಗೆ ಬೆಲೆಯ ಬಗ್ಗೆ ಅವರಿಗೆ ಗಮನವಿಲ್ಲ. ಮೆಕ್ಕೆಜೋಳವನ್ನ ರಾಜ್ಯದಲ್ಲಿ ಖರೀದಿ ಮಾಡಲಿಲ್ಲ. ಗ್ಯಾರಂಟಿಯ ಪ್ರಾಧಾನ್ಯತೆ, ಚೇರ್ನ ಪ್ರಾಧಾನ್ಯತೆ ಇವೆರಡೇ ಈ ರಾಜ್ಯದಲ್ಲಿ ನಡೆಯುತ್ತಾ ಇರೋದು. ಕಾಂಗ್ರೆಸ್ ಹೈಕಮಾಂಡ್ ಐಸಿಯುನಲ್ಲಿದೆಯೋ ಎಲ್ಲಿದೆಯೋ ಗೊತ್ತಿಲ್ಲ. ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಿದೆ ಅಂತ ಗುಡುಗಿದ್ರು. ಬೆಂಗಳೂರಿನಲ್ಲಿ ಎಟಿಎಂ ದರೋಡೆಗೆ ಯತ್ನಿಸಿದ ಖದೀಮನನ್ನ ಪೊಲೀಸರು ಬಂಧಿಸಿದ್ದಾರೆ. ಇಂದಿರಾನಗರದ ಡಬಲ್ ರೋಡ್ ಬಳಿ ಇರುವಂತಹ ಎಟಿಎಂಗೆ ಮಧ್ಯರಾತ್ರಿ ಶಟರ್ ಮುರಿದು ದರೋಡೆಗೆ ಯತ್ನಿಸಿದ. ಬಟ್ಟೆ ಮತ್ತು ಟೇಪು ಕವರ್ ಬಳಸಿ ಎಟಿಎಂ ಒಳಗಿದ್ದ ಸಿಸಿಟಿವಿಯನ್ನ ಮರೆಮಾಚಿದ್ದ. ಆದರೆ ಎಟಿಎಂನಲ್ಲಿ ಯಾವುದೇ ಹಣ ಸಿಗದ ಹಿನ್ನೆಲೆಯಲ್ಲಿ ಖದೀಮ ವಾಪಸ್ ಆಗಿದ್ದು, ಈ ಕುರಿತು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆಗಿಳಿದ ಪೊಲೀಸರು ನೇಪಾಳ ಮೂಲದ ರಾಜೇಂದ್ರ ಸಿಂಗ್ ಯೇಪನ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪುಂಡರಾಟಹಾಸ ಮುಂದುವರೆದಿದೆ. ಕಾಂಡಿಮೆಂಟ್ಸ್ ಅಂಗಡಿ ಮಾಲೀಕರ ಮೇಲೆ ಕಿಡಿಗೇಡಿಗಳು ದಾಳಿ ನಡೆಸಿದ್ದಾರೆ. ಪುಕ್ಸಟ್ಟೆ ಸಿಗರೇಟ್ ಕೊಟ್ಟಿಲ್ಲ ಅಂತ ಕಾಂಡಿಮೆಂಟ್ಸ್ ಅಂಗಡಿ ಮೇಲೆ ದಾಳಿ ಮಾಡಿದ್ದು, ಮಾಲೀಕನ ಮೇಲೂ ಹಲ್ಲೆಗೆ ಯತ್ನಿಸಿದ್ದಾರೆ. ಮಾಲೀಕ ತಪ್ಪಿಸಿಕೊಂಡು ಓಡ್ ಹೋಗಿದ್ದಾನೆ. ಕಾಂಡಿಮೆಂಟ್ಸ್ನಲ್ಲಿದ್ದ ವಸ್ತುಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿದೆ. ಗ್ರಾಹಕರ ಮೇಲೆ ಹಲ್ಲೆ ಮಾಡೋಕೆ ಯತ್ನಿಸಿದ್ದಾನೆ. ಘಟನೆ ಸಂಬಂಧ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಳಗಾವಿ ವಿಭಾಗದ ಅಬಕಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವಾ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ. ಕಳ್ಳರು ಕಳ್ಳ ಮಾರ್ಗವಾಗಿ ಆರೋಪಿಗಳು ಮದ್ಯ ಸಾಗಿಸುವ ವಿಷಯವನ್ನ ಗೊತ್ತಾಗಿ ಸಿಪಿಐ ಮಂಜುನಾಥ್ ನೇತೃತ್ವದ ತಂಡ ಬೆಳಗಾವಿ ತಾಲೂಕಿನ ರಾಣಕೊಂಡೆ ಗ್ರಾಮದ ಬಳಿಯ ರಸ್ತೆಯಲ್ಲಿ ದಾಳಿಯನ್ನ ಮಾಡಿತ್ತು. ಪೊಲೀಸರು ಬರ್ತಿದ್ದಂತೆ ಆರೋಪಿಗಳು ಮದ್ಯ ಬಿಟ್ಟು ಎಸ್ಕೇಪ್ ಆಗಿದ್ದು, 205 ಲೀಟರ್ ಗೋವಾ ಮದ್ಯ, 25 ಲೀಟರ್ ವೊರಾಕ್ ಮದ್ಯವನ್ನ ವಶಕ್ಕೆ ಪಡ್ಕೊಂಡ್ರು. ಬೇರೋ ಬಿಸಿಲಿಂದ ತತ್ತರಿಸುತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಮಳೆರಾಯ ತಂಪೆರೆದಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಉತ್ತಮ ಮಳೆ ಸುರಿದಿದೆ. ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಕಡಬ ತಾಲೂಕಿನ ಬಲ್ಯದಲ್ಲಿ ಭಾರೀ ಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಮರಗಳು ಬಿದ್ದಿದ್ದು ಸಂಚಾರಕ್ಕೆ ತೊಡಕಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಫೆಬ್ರವರಿ 27ರ ತನಕವೂ ಮಳೆಯ ಮುನ್ಸೂಚನೆ ಇದೆ. ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಮಳೆಯಾಗುವ ನಿರೀಕ್ಷೆಗಳಿವೆ. ಮೈಸೂರಲ್ಲೂ ಕೂಡ ಅಕಾಲಿಕ ಮಳೆಯಾಗಿದೆ. ಸಾಲಿಗ್ರಾಮ ತಾಲೂಕಿನ ಕಾವಲು ಹೊಸೂರು ಗ್ರಾಮದಲ್ಲಿ ಅಕಾಲಿಕ ಮಳೆಯಿಂದ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಗ್ರಾಮದ ಹುಚ್ಚೇಗೌಡ, ರಾಮೇಸ್ವಾಮಿ, ಸಣ್ಣಸ್ವಾಮಿ ಸೇರಿ ಹಲವು ರೈತರ ಹದ ಮಾಡಿದಂತಹ ರಾಗಿ ಕಣ ನೀರ್ ಪಾಲಾಗಿದೆ. ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಘೋಲಿಯಲ್ಲಿ 10ನೇ ಶತಮಾನೋತ್ಸವಕ್ಕೆ ಸೇರಿದ ಶಾಸನವೊಂದು ಪತ್ತೆಯಾಗಿದೆ. ಇತಿಹಾಸ ಸಂಶೋಧಕ ಶರಣಬಸಪ್ಪ ಕೊಲ್ಕಾರರು ಶಾಸನವನ್ನ ಪತ್ತೆ ಮಾಡಿದ್ದು, ಈ ಶಾಸನದಲ್ಲಿ ಮಾನೂರು ಚಂದ್ರೇಗೌಡರನ್ನ ಹೊಗಳಲಾಗಿದೆ. ಚಂದ್ರೇಗೌಡ ಹರಭಕ್ತ ಶತ್ರುಗಳ ಗಂಡ ಅಂತ ವರ್ಣಿಸಲಾಗಿದೆ. ಈ ಕುರಿತು ಇನ್ನಷ್ಟು ಸಂಶೋಧನೆ ಮಾಡಬೇಕಾಗಿದೆಯಂತೆ. ಬೀದರ್ನಲ್ಲಿ 3 ದಿನಗಳವರೆಗೆ ಜಿಲ್ಲಾ ಮಟ್ಟದ ಉದ್ಯೋಗ, ಸಿರಿಧಾನ್ಯ, ಫಲಪುಷ್ಪ, ಮತ್ಸ್ಯ ಮೇಳ ಜರುಗಲಿದೆ. ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ಕೊಟ್ಟರು. ನಗರದ ನೆಹರು ಕ್ರೀಡಾಂಗಣದಲ್ಲಿ 50ಕ್ಕೂ ಅಧಿಕ ವಿವಿಧ ಮಳಿಗೆಗಳು ನಿರ್ಮಾಣ ಮಾಡಲಾಗಿತ್ತು. ಮೇಳದಲ್ಲಿ ಕೃಷಿ ಸಂಬಂಧಿತ ಪರಿಕರಗಳು, ಫಲಪುಷ್ಪ ಪ್ರದರ್ಶನಗಳು ನೋಡುಗರ ಗಮನ ಸೆಳೆದವು. ಈ ವೇಳೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ರೈತರ ಮತ್ತು ತೋಟಗಾರಿಕೆ ಬೆಳೆ ಬೆಳೆಯುವ ರೈತರಿಗೆ ಅನುಕೂಲ ರೀತಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಲಾಭವನ್ನು ಜಿಲ್ಲೆಯ ರೈತರು, ಯುವಕರು ಪಡ್ಕೊಳ್ಬೇಕು ಅಂತಂದ್ರು. ಯಾದಗಿರಿ ತಾಲೂಕಿನ ಸುಕ್ಷೇತ್ರ ಅಬ್ಬೆತ್ತ ಮುರುಕೂರಿನಲ್ಲಿ ಪವಾಡ ಪುರುಷ ವಿಶ್ವಾರಾಧ್ಯರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಪವಾಡ ಪುರುಷ ಶ್ರೀ ವಿಶ್ವಾರಾಧ್ಯರ ರಥೋತ್ಸವ ಲಕ್ಷಾಂತರ ಭಕ್ತರ ಜಯ ಘೋಷದ ಮಧ್ಯೆ ಸಡಗರ ಸಂಭ್ರಮದಿಂದ ಜರುಗಿತು.
ಸುಕ್ಷೇತ್ರದ ಆವರಣದಲ್ಲಿ ಲಕ್ಷಾಂತರ ಭಕ್ತರು ವಿಶ್ವಾರಾಧ್ಯರ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳು ರಥವನ್ನೇರಿ ಚಾಲನೆ ನೀಡಿದರು. ಉತ್ತತ್ತಿ ಬಾಳೆಹಣ್ಣು ರಥಕ್ಕೆ ಎಸೆದು ತಮ್ಮ ಹರಕೆಯನ್ನು ಸಮರ್ಪಿಸಿ ರಥವನ್ನು ಎಳೆದು ಭಕ್ತರು ಸಂಭ್ರಮಿಸಿದರು. ವಿಜಯಪುರದಲ್ಲಿ ಸೇವಾಲಾಲ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ವಿಜಯಪುರದ ಹೊರಭಾಗದ ಭೂತಾನಾಳ ಕೆರೆ ಹಿಂಭಾಗದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಬಾಗೇಶ್ವರ ರಾಧಾಮದ ಧೀರೇಂದ್ರನಾಥ ಕೃಷ್ಣಶಾಸ್ತ್ರಿ ಆನ್ಲೈನ್ ಮೂಲಕ ಭಾಗಿಯಾಗಿದ್ದರು. ಹೆಲಿಕಾಪ್ಟರ್ ಮೂಲಕ ಕಾರ್ಯಕ್ರಮಕ್ಕೆ ಬರಬೇಕಿದ್ದ ಸ್ವಾಮೀಜಿ ತಾಂತ್ರಿಕ ಕಾರಣಗಳಿಂದಾಗಿ ಆಗಮಿಸೋಕಾಗಿರಲಿಲ್ಲ. ಹೀಗಾಗಿ ವಿಡಿಯೋ ಮೂಲಕವೇ ಮಾತನಾಡಿದ್ದು ಎಲ್ಲರಿಗೂ ಒಳಿತಾಗಲಿ ಅಂತ ಶುಭ ಹಾರೈಸಿದರು. ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋಕೆ ಉಗ್ರ ಸಂಘಟನೆಗಳೊಂದಿಗೆ ಕೈ ಜೋಡಿಸಿರುವಂತಹವರನ್ನ ಮಟ್ಟ ಹಾಕೋಕೆ ಪೊಲೀಸರು ಹಾಗೂ ಎನ್ಐಎ ಜಂಟಿ ಕಾರ್ಯಾಚರಣೆ ಮಾಡುತ್ತಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪಾಕಿಸ್ತಾನದ ಐಎಸ್ಐ ಹಾಗೂ ಬಾಂಗ್ಲಾದೇಶದ ಉಗ್ರಗಾಮಿ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ 8 ಮಂದಿನ ಅರೆಸ್ಟ್ ಮಾಡಲಾಗಿದೆ. ತಮಿಳುನಾಡಿನ ತಿರುಪೂರ್ನ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಿಜಾನೂರು ರೆಹಮಾನ್ ಸೇರಿ 6 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ 2 ಅರೆಸ್ಟ್ ಮಾಡಲಾಗಿದೆ. ಬಂಧಿತರಲ್ಲಿ ಕೆಲವರು ಬಾಂಗ್ಲಾ ಪ್ರಜೆಗಳಾಗಿದ್ದು ನಕಲಿ ಆಧಾರ್ ಕಾರ್ಡ್ ಬಳಸಿದ್ರು ಎನ್ನಲಾಗಿದೆ. ಬಂಧಿತರಿಂದ 8 ಫೋನ್ 16 ಸಿಮ್ ಕಾರ್ಡ್ ಅನ್ನು ವಶಕ್ಕೆ ಪಡೆಯಲಾಗಿದ್ದು ತನಿಖೆಗಾಗಿ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕಿಶ್ತಾರ್ವರ್ನಲ್ಲಿ ಭದ್ರತಾ ಪಡೆಗಳು ನಡೆಸಿದ ಗುಂಡಿನ ದಾಳಿಗೆ 3 ಉಗ್ರರು ಸಾವನ್ನಪ್ಪಿದ್ದಾರೆ. ಚಟ್ರು ಬೆಲ್ಟ್ನಲ್ಲಿ ಬೆಟ್ಟದ ತಪ್ಪಲಲ್ಲಿರುವಂತಹ ಮಣ್ಣಿನ ಮನೆಯೊಳಗಡೆ ಮೋಸ್ಟ್ ವಾಂಟೆಡ್ ಉಗ್ರ ಸೈಫುಲ್ಲಾ ಸೇರಿದಂತೆ 3 ಉಗ್ರರು ಅಡಗಿಕೊಂಡಿದ್ದರು. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ ಭದ್ರತಾ ಪಡೆಗಳು ಮನೆಯನ್ನು ಸ್ಫೋಟಿಸಿ ಉಗ್ರರನ್ನು ಹತ್ಯೆ ಮಾಡಿದ್ದಾರೆ. ಗನ್ ಹಿಡಿದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೆಸಾರ್ಟ್ಗೆ ನುಗ್ಗಿದವನ ಹತ್ಯೆ ಮಾಡಲಾಗಿದೆ. ಫ್ಲೋರಿಡಾದ ಪಾಮ್ ಬೀಚ್ನಲ್ಲಿರುವಂತಹ ಟ್ರಂಪ್ ಅವರ ರೆಸಾರ್ಟ್ಗೆ ಶಸ್ತ್ರಾಸ್ತ್ರಗಳೊಂದಿಗೆ ನುಗ್ಗಿದ ವ್ಯಕ್ತಿಯನ್ನು ಹೊಡೆದುರುಳಿಸಿರುವುದಾಗಿ ಅಮೆರಿಕ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ತಿಳಿಸಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಲೋಡ್ ಗನ್ ಹಿಡಿದು ವ್ಯಕ್ತಿಯೊಬ್ಬ ಅಮೆರಿಕದ ಸಂಸತ್ ಕಟ್ಟಡ ಪ್ರವೇಶ ಮಾಡೋಕೆ ಯತ್ನಿಸಿದ್ದ, ಸಿಕ್ಕಿಬಿದ್ದಿದ್ದ ಕೂಡ. ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯ ಸೂಪರ್ 8 ಹಂತದ ಪಂದ್ಯದಲ್ಲಿ ಭಾರತವನ್ನ 76 ರನ್ಗಳ ಅಂತರದಿಂದ ದಕ್ಷಿಣ ಆಫ್ರಿಕಾ ಸೋಲಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 187 ರನ್ಗಳನ್ನು ಗಳಿಸಿತು. 188 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ಭಾರತವು 18.5 ಓವರ್ಗಳಲ್ಲಿ 111 ರನ್ ಗಳಿಸುವುದರೊಂದಿಗೆ ಆಲ್ಔಟ್ ಆಯಿತು. ಹುಬ್ಬಳ್ಳಿಯ ಅನಾರ್ ಬಿಟ್ ಮಾಲ್ನಲ್ಲಿ ಪಿವಿಆರ್ ಐನಾಕ್ಸ್ ಆರಂಭಗೊಳ್ಳುವುದರ ಅಂಗವಾಗಿ ಸರಳ ಸುಬ್ಬರಾಯ ಚಿತ್ರ ಪ್ರದರ್ಶನಗೊಂಡಿತು. ಸರಳ ಸುಬ್ಬರಾಯ ಚಿತ್ರದ ನಾಯಕಿ ಮಿಶಾ ನಾರಂಗ್ ಮತ್ತು ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ಪಿವಿಆರ್ಗೆ ಚಾಲನೆ ನೀಡಿದರು. ಜೂನಿಯರ್ ಎನ್ಟಿಆರ್ ಹೈದರಾಬಾದ್ಗೆ ವಾಪಸ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗಿದ್ದಾರೆ. ಅಂದಹಾಗೆ ಲುಕ್ ರಿವೀಲ್ ಆಗಬಾರದು ಅಂತ ಮಾಸ್ಕ್ ಧರಿಸಿದ್ದಾರೆ. ನೇಲ್ ನಿರ್ದೇಶನದ ಸಿನಿಮಾ ಶೂಟಿಂಗ್ ಆಗಿ ಎನ್ಟಿಆರ್ ಜೋರ್ಡನ್ಗೆ ಹೋಗಿದ್ರು. ಜೋರ್ಡನ್ ಶೆಡ್ಯೂಲ್ ಮುಗಿಸಿ ಎನ್ಟಿಆರ್ ಹೈದರಾಬಾದ್ಗೆ ವಾಪಸ್ ಆಗಿದ್ದಾರೆ.